ಪ್ರೀತಿಯ ವೀಕ್ಷಕರಿಗೆಲ್ಲ ಪ್ರೀತಿಯ ನಮಸ್ಕಾರಗಳು. ಇವತ್ತಿನ ವಿಡಿಯೋ ಅಕ್ಷಯ ತೃತೀಯ ದಿವಸದ್ದು ವಿಶೇಷ ಕಾರ್ಯಕ್ರಮ ಅಂತ. ನಿಮಗೆ ಕೆಲವು ಅನುಭವಗಳು ತಿಳಿದಿರುತ್ತೆ, ಆದ್ರೂ ಇನ್ನೊಂದು ಸ್ವಲ್ಪ ಈ ವರ್ಷದ್ದು ಅಕ್ಷಯ ತೃತೀಯ ದಿವಸದ್ದು ಏನಾದರೂ ಒಂದು ವಿಶೇಷನ ನಿಮಗೆ ತಿಳಿಸೋಣ ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇವತ್ತು ಮಂಗಳವಾರ ಅಂದರೆ 29ನೇ ತಾರೀಕು ಸಂಜೆ 5:31ರಿಂದ ನಾಳೆ ಬೆಳಗ್ಗೆ 1 ಗಂಟೆವರೆಗೂ ಇರುತ್ತೆ. ಅಷ್ಟರ ಒಳಗಡೆ ಶುಭ ಲಗ್ನಗಳು, ಗೋಲ್ಡ್ ಪರ್ಚೇಸ್ ಮಾಡೋದಕ್ಕೆ ಒಂದು ಶುಭ, ಲಾಭ ಬರೋದಕ್ಕೆ ಒಂದು ಶುಭ ಅಂತ ಎಲ್ಲ ಟೈಮ್ಗಳು ಇರ್ತವೆ. ಆ ಟೈಮ್ನ ನಾವು ಸ್ವಲ್ಪ ಅನುಸರಿಸ್ಕೊಂಡು ಒಂದು ಶುಭ ಗಳಿಗೆನಲ್ಲಿ ನಾವೊಂದು ಏನಾದರೂ ನಾವು ಶುರು ಮಾಡಿದ್ರೆ ನಮಗದು ಪಾಸಿಟಿವ್ ಆಗಿ ನಮಗೆ ಪರಿವರ್ತನೆ ಆಗುತ್ತೆ. ನಮ್ಮ ಕುಟುಂಬಕ್ಕಾಗಲಿ, ನಮ್ಮ ಬಿಸ್ನೆಸ್ಗಾಗಲಿ, ನಮ್ಮ ಯಾವುದಕ್ಕೆ ಆಗಲಿ, ಒಂದು ನಾವು ಏನಕ್ಕೆ ಅಂತ ನಾವು ಶುರು ಮಾಡ್ತೀವೋ ಅದು ನಮ್ಗೆ ಒಳ್ಳೆಯದಾಗುತ್ತೆ. ಆಗಿರುವಾಗ ನಮಗೆ ಚಿನ್ನನೇ ತರಬೇಕು, ಚಿನ್ನ ವ್ಯಾಪಾರ ಮಾಡಬೇಕು, ಬೆಳ್ಳಿ ವ್ಯಾಪಾರ ಮಾಡಬೇಕು ಅನ್ನೋದು ಇವಾಗಲೂ ಸಂಪ್ರದಾಯ. ಈ ಗೋಲ್ಡ್ ಅಂಗಡಿಗಳವರೆಲ್ಲರೂ ಅಕ್ಷಯ ತೃತೀಯ ಬಂತು ಅಂದರೆ ಗೋಲ್ಡ್ ವ್ಯಾಪಾರ ಮಾಡಿರಿ, ಇದು ಚೆನ್ನಾಗೈತೆ, ಇದು ಚೆನ್ನಾಗೈತೆ. ಆದರೆ ಗೋಲ್ಡಿನ ಬೆಲೆ ಎಷ್ಟಿದೆ ಅಂತ ನಿಮಗೂ ಎಲ್ಲ ಚೆನ್ನಾಗಿ ಗೊತ್ತಾಗೋಗಿದೆ. ಇವಾಗ ಬಡವ್ರ ಬಗ್ಗರು ಗೋಲ್ಡ್ ಕೊಂಡ್ಕೊಳೋಕ್ಕೆ ಆಗೋದಿಲ್ಲ, ಅಷ್ಟು ರೈಟ್ ಆಗೋಗಿದೆ. ಬಡವ್ರ ಬಗ್ಗರಿಗೆ ಅಷ್ಟರ ಮಟ್ಟಿಗೆ ಗೋಲ್ಡ್ದು ಪರಿಚಯ ಐತೆ. ಅದಕ್ಕೋಸ್ಕರ ನಾವೇನು ಮಾಡಬೇಕು, ಗೋಲ್ಡೇ ತರಬೇಕು ಅಂತ ಏನಿಲ್ಲ. ಮೊದಲ ನಮ್ಮ ಕಾಲಕ್ಕೆಲ್ಲ ಗೋಲ್ಡ್ ತೊಗೊಂಬರ್ಬೇಕು, ಚಿನ್ನ ತರಬೇಕು, ಬೆಳ್ಳಿ ತರಬೇಕು, ಆ ಥರ ನಮಗೇನಿರಲಿಲ್ಲ. ಏನು ಮನೆಯಲ್ಲಿ ವರ್ಷದಲ್ಲಿ ಇವಾಗ ಹಬ್ಬ ಆಯಿತು ಅಂದರೆ ಈ ಹಬ್ಬಕ್ಕೆ ನಾವೇನು ತಂದಿರ್ತೀವೋ ಅದು ಇಟ್ಟಿರ್ತೀವಿ. ಹೋದ ವರ್ಷ ತಂದಿದ್ದೆಲ್ಲ ಇಟ್ಟಿರ್ತೀವಿ. ಈ ಹಬ್ಬ ಆಗಿದ ತಕ್ಷಣ ಇನ್ನೊಂದು ವರ್ಷದವರೆಗೂ ನಾವು ಏನು ಗೋಲ್ಡ್ ಪರ್ಚೇಸ್ ಮಾಡಿರ್ತೀವಿ, ಗದ್ದೆ ಇರ್ಬೋದು, ಹೊಲ ಇರ್ಬೋದು, ತೋಟ ಇರ್ಬೋದು, ಒಂದು ಗಾಡಿ ಇರ್ಬೋದು, ಒಂದು ಲಾರಿ ಇರ್ಬೋದು, ಒಂದು ಬಸ್ ಇರ್ಬೋದು, ಒಂದು 2 ವೀಲರ್ ಇರ್ಬೋದು, ಒಂದು ಸೈಕಲ್ ಇರ್ಬೋದು, ಒಂದು ಮಕ್ಳಿಗೊಂದು ಅಡ್ಮಿಷನ್ ಇರ್ಬೋದು, ಮಕ್ಳಿಗೊಂದು ಎಜುಕೇಷನ್ಗೊಂದು ಹೈಯರ್ ಎಜುಕೇಷನ್ಗೊಂದು ಅಡ್ಮಿಷನ್ ಇರ್ಬೋದು, ಒಂದು ಕೆಲಸಕ್ಕೆ ಸಿಕ್ಕಿರ್ಬೋದು. ಈ ಥರ ಒಂದು ವಿಶೇಷವಾದ ಕಾರ್ಯಕ್ರಮಗಳಿವೆಲ್ಲನೂ. ಆ ಥರದ್ರೊಳಗೆ ನಾವು ಸುಖಪಟ್ಟು ಅನುಭವಪಟ್ಟು ಅದನ್ನೆಲ್ಲ ನೆನೆಸ್ಕೊಂಡು ಅಕ್ಷಯ ತೃತೀಯ ದಿವಸ ನಾವು ಪೂಜೆ ಮಾಡಿಕೊಂಡು ನಮಸ್ಕಾರ ಮಾಡಿಕೊಂಡು ನೆನೆಸ್ಕೊತಾ ಇದ್ವು, ಅದೆಲ್ಲ ಒಳ್ಳೇದು ಮಾಡಿದೆಯಾ ಅಂತ ನೆನೆಸ್ಕೊತಾ ಇದ್ವಿ. ಆದರೆ ಇವಾಗಿನ ಕಾಲದಲ್ಲಿ ಆ ಥರ ಎಲ್ಲ ಇಲ್ಲ. ಗೋಲ್ಡ್ ಪರ್ಚೇಸ್ ಮಾಡಬೇಕು, ಬೆಳ್ಳಿ ಪರ್ಚೇಸ್ ಮಾಡಬೇಕು ಅನ್ನೋದೊಂದು ಜನಗಳು ಚಿನ್ನ ಬೆಳ್ಳಿ ಅಂಗಡಿಗೆ ತುಂಬಿಟ್ಟಿರ್ತಾರೆ. ಅದೆಲ್ಲ ತಪ್ಪು ಕಲ್ಪನೆ. ದುಡ್ಡಿದ್ದರೆ ಹೋಗಿ ವ್ಯಾಪಾರ ಮಾಡ್ಬೋದು, ದುಡ್ಡಿಲ್ಲ ಅಂದರೆ ಈ ಬೆಲೆಯಲ್ಲಿ ನಾವು ವ್ಯಾಪಾರ ಮಾಡೋದಕ್ಕಾಗಲ್ಲ. ಅದರಿಂದ ನಾವು ಏನು ಮನೆಯಲ್ಲಿ ನಾವೇನು ಕೊಂಡ್ಕೊಂಡಿದ್ದೀವೋ ಹೊಸ ವರ್ಷ ಬಂದಮೇಲೆ, ಅಂದರೆ ಹೋದ ವರ್ಷದ ಹಬ್ಬ ಆದಮೇಲೆ, ಈ ಹಬ್ಬ ಆದಮೇಲೆ ಈ ತಿರ್ಗಾ ಮತ್ತೆ ಈ ಹಬ್ಬದವರೆಗೂ ನಾವೇನು ಕೊಂಡ್ಕೊಂಡಿರ್ತೀವೋ ವಿಶೇಷ ಏನೋ ಒಂದು ಇರ್ಬೋದು ಮನೆಯಲ್ಲಿ, ನಮಗೆ ಗೊತ್ತಿರುತ್ತೆ ಏನೋ ಅಂತ. ಒಂದು LIC ಪಾಲಿಸಿ ಮಾಡಿಸಿರ್ಬೋದು, ಒಂದು ಇನ್ಶೂರೆನ್ಸ್ ಮಾಡಿಸಿರ್ಬೋದು, ಒಂದು ಏನೋ ಒಂದು ಮಾಡಿಸಿರ್ತೀರ, ಒಂದು ಎಲ್ಲನೂ ಒಳ್ಳೆಯದಕ್ಕೇ ನಾವು ಅಂದ್ಕೊಂಡು ನಾವು ಹಬ್ಬನ ಆಚರಿಸ್ಬೇಕು. ಇದು ನೆಗೆಟಿವು ಅಂತಲೂ ತಿಳ್ಕೊಬಾರ್ದು, ಪಾಸಿಟಿವ್ ಅಂತಲೂ ತಿಳ್ಕೊಬಾರ್ದು. ನಮ್ಮ ಶಕ್ತಿ ಎಷ್ಟೈತೆ, ನಮ್ಗೆ ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅಂತ ಒಂದು ಗಾದೆನೇ ಇದೆ. ಅದಕ್ಕೋಸ್ಕರ ನಮಗೆ ಎಷ್ಟು ಶಕ್ತಿ ಐತೋ ನಮ್ಮ ಶಕ್ತಿ ಪ್ರಕಾರ, ನಮ್ಮ ಶಕ್ತಿ ಇದರೊಳಗೆ ನಾವು ಆ ರೌಂಡಲ್ಲೇ ನಾವು ವಾಸ ಮಾಡಬೇಕು, ಆ ರೌಂಡಲ್ಲೇ ನಾವು ಖರ್ಚು ಮಾಡಬೇಕು, ಆ ರೌಂಡಲ್ಲೇ ನಾವು ಪ್ರತಿಯೊಂದೂ ಕಷ್ಟ ಸುಖನ ನಾವು ಅನುಸರಿಸ್ಕೊಂಡು ಹೋಗಬೇಕು. ನಾವು ಇಲ್ಲ ನಮಗೆ ಆಡಂಬರ ಬೇಕು ಅಂದರೆ ಸಾಲ ಮಾಡಬೇಕಾಗುತ್ತೆ. ಇಲ್ಲ ನಮಗೆ ಬೇಕಿಲ್ಲ, ನಾವು ಎಷ್ಟಿದ್ರೆ ಅಷ್ಟೇ ಸಾಕು ಅಂದರೆ ಸುಖ ಜೀವನ. ರಾತ್ರಿ ನಿದ್ದೆನೂ ಬರುತ್ತೆ, ಆರಾಮಾಗಿ ನಿದ್ದೆನೂ ಮಾಡಿಕೊಂಡು ನೀವು ಆರಾಮಾಗಿ ಊಟ ತಿಂಡಿ ನಮಗೇನು ಶಕ್ತಿ ಇರುತ್ತೋ ಅದನ್ನು ಊಟ ತಿಂಡಿ ಮಾಡಿಕೊಂಡು ಆರಾಮಾಗಿರ್ಬೋದು. ಈ ಥರ ಕಳೆಯೋ ಕಾರ್ಯಕ್ರಮಗಳು ಇರ್ತವೆ. ಅದರಿಂದ ನಾನು ಹೇಳೋದೇನು ಅಂದರೆ, ನೀವು ಅತಿ ಹೆಚ್ಚಿನ ಆಸೆ ಪಡೋಕ್ಕೆ ಹೋಗ್ಬೇಡ್ರಿ. ನಮ್ಗೆ ಎಷ್ಟೈತೆ ನಮಗೆ ಅಷ್ಟರಲ್ಲೇ ನಾವು ಸಂತೋಷ ಪಡಬೇಕು, ಖುಷಿ ಪಡಬೇಕು. ನಾವು ಆ ಖುಷಿಗೆ ನಮಗೆ ತೃಪ್ತಿ ಸಿಗಬೇಕು. ನಮಗೆ ಪೂಜೆ ಮಾಡಬೇಕು, ಪೂಜೆ ಮಾಡಿರಿ, ವಿಶೇಷ ಪೂಜೆಗಳನ್ನ ಮಾಡಿರಿ. ಅದು ದೇವಸ್ಥಾನಕ್ಕೆ ಹೋಗಿ ಬರಬೇಕು, ದೇವಸ್ಥಾನಕ್ಕೆ ಹೋಗಿ ಬನ್ನಿ.
ಅಲ್ಲಿ ಒಂದು 5 ನಿಮಿಷ 10 ನಿಮಿಷ ಕೂತ್ಕೊಂಡು ಕಣ್ಮುಚ್ಚಿ ನಿಮ್ಮ ಪ್ರಾರ್ಥನೆನ ಮಾಡಿಕೊಳ್ಳ್ರಿ. ಅಲ್ಲಿ ದೇವಸ್ಥಾನದಲ್ಲಿ ನಿಮ್ಮ ಪ್ರಾರ್ಥನೆ ಮಾಡಿಕೊಂಡ್ರೆ ದೇವ್ರಿಗೂ ಮುಟ್ಟುತ್ತೆ. ನಿಮಗೆ ಒಂಥರ ಮನಸ್ಸಿಗೆ ಸಮಾಧಾನ ಆಗುತ್ತೆ, ಒಂಥರ ನಿರಾಳ ಆಗುತ್ತೆ. ಕಷ್ಟಗಳು ಯಾವಾಗಲೂ ಕಷ್ಟಗಳು ಇದ್ದೇ ಇರುತ್ತೆ ಮನುಷ್ಯನಿಗೆ. ಮನುಷ್ಯ ಹುಟ್ಟಿರೋದೇ ಕಷ್ಟ ಅನುಭವಿಸೋಕ್ಕೆ ಅಂತಲೇ ನಾವು ಹುಟ್ಟಿರೋದು. ಅದಕ್ಕೋಸ್ಕರ ದೇವಸ್ಥಾನದಲ್ಲಿ ಕೂತ್ಕೊಂಡ್ರೆ ಒಂದು 5 ನಿಮಿಷ 10 ನಿಮಿಷ ಕೂತ್ಕೊಂಡ್ರೆ ನಮ್ಮ ಮನಸ್ಸು ಹಗುರವಾಗುತ್ತೆ, ಒಂಥರ ಶಾಂತಿ ಸಿಕ್ತಂಗೆ, ಒಂದು ಸಮಾಧಾನ ಸಿಕ್ತಂಗೆ ಆಗೋಗುತ್ತೆ. ಅದಕ್ಕೋಸ್ಕರ ನಾನು ನಿಮ್ಗೆ ಹೇಳ್ತಾ ಇರೋದು, ನಮ್ಗೆ ಏನು ಸಮಾಧಾನ ಸಿಗುತ್ತೋ ಅದನ್ನು ನಾವು ಮಾಡೋಕ್ಕೆ ಹೋಗಬೇಕು, ಅದಕ್ಕೆ ಪ್ರಯತ್ನ ಪಡಬೇಕು. ನಾವು ಬೇರೆದಕ್ಕೆಲ್ಲ ನಾವು ಆಸೆ ಪಡಬಾರ್ದು. ಇವತ್ತು ಮಂಗಳವಾರ ಸಂಜೆ 5:41 ನಾಳೆ ಮಧ್ಯಾಹ್ನ 1 ಗಂಟೆವರೆಗೂ ಇದೆ ಅಕ್ಷಯ ತೃತೀಯ. ಇವಾಗ ಅಮಾವಾಸ್ಯೆಗಳೆಲ್ಲ ನೈಟಲ್ಲಿ ಬರೋದ್ರಿಂದ ಇವಾಗ ಈ ಥರ ಹಬ್ಬ ಕೂಡ ಹಿಂದಿನ ದಿವಸ ಮಾರನೇ ದಿವಸ ಬಂದುಬಿಟ್ಟಿದೆ. ರಾತ್ರಿಯೆಲ್ಲ ನಾವು ಪರ್ಚೇಸ್ ಮಾಡೋಕ್ಕಾಗಲ್ಲ. ಆದ್ರೂ ಆ ಟೈಮೆಲ್ಲ ನಮ್ಗೆ ಒಳ್ಳೆ ಟೈಮೇನೆ. ಮನೆಯಲ್ಲಿ ಒಂದು ಅಶುಭ ನುಡಿದಲೇ ಶುಭವಾಗಿ ನಗ್ತಾ ಖುಷಿಯಾಗಿ ಗಲಗಲ ಅಂತ ಮನೆಯೆಲ್ಲ ಓಡಾಡಿಕೊಂಡು ಮನೆಯೆಲ್ಲ ಒಂಥರ ಶುಭವಾದ ಮಾತುಗಳನ್ನ ಆಡಿಕೊಂಡು ಒಂದು ಲವಲವಿಕೆಯಿಂದ ಇದ್ದರೆ ಅದೇ ಒಂದು ನಿಮಗೆ ಒಂದು ಅಕ್ಷಯ ತೃತೀಯ ದಿವಸ ನಿಮಗೆ ಕೊಡೋವಂಥ ಲಾಭ ಅಂತ ತಿಳ್ಕೊಬೋದು ಅಂತ ನನ್ನ ಭಾವನೆ. ಚಿನ್ನ ಕೊಂಡ್ಕೊಳೋದಕ್ಕೆ ಟೈಮು ಬೆಳಗ್ಗೆ 5 ಗಂಟೆಯಿಂದ 12:18 ಐತೆ. ಆಮೇಲೆ ಶುಭ ಲಗ್ನ ಅಂದರೆ ಒಂದು 10:45 ಹಿಡಿದು 12:15 ಶುಭ ಲಗ್ನ ಇದೆ. ಲಾಭ ಅಂದರೆ ಬೆಳಗ್ಗೆ 5:45 ಹಿಡಿದು ಬೆಳಗ್ಗೆ 9 ಗಂಟೆವರೆಗೂ ಲಾಭ. ನಮಗೆ ಆಗಲ್ಲ, ನಮಗೆ ಶಕ್ತಿ ಇಲ್ಲ, ನಮ್ಗೆ ಅಷ್ಟೊಂದು ದುಡ್ಡಿಲ್ಲ, ನಾವು ಅವತ್ತು ಖರ್ಚು ಅವತ್ತಿಗೆ ನಿಭಾಯಿಸೋ ಅಷ್ಟೇ ಶಕ್ತಿ ಇರೋದು, ತಿಂಗಳು ಕೊನೆ ಬಂದುಬಿಟ್ಟಿದೆ, ಸಂಬಳ ಬಂದಿಲ್ಲ, ಈ ಥರ ಏನಾದರೂ ನಿಮ್ಮಲ್ಲಿ ಮನಸ್ಸಿನಲ್ಲಿ ಪ್ರಶ್ನೆಗಳಿದ್ದರೆ ಅವತ್ತಿನ ದಿವಸ ನೀವು ತರೋದಕ್ಕೆ ಒಂದೆರಡು ಉದಾಹರಣೆ ಕೊಡ್ತೀನಿ. ಹಾಲು ತೊಗೊಂಬಂದ್ರಿ, ಮೊಸರು ತೊಗೊಂಬಂದ್ರಿ, ಅದು ಲಕ್ಷ್ಮೀ ಸ್ವರೂಪನೇ. ಕಲ್ಲುಪ್ಪು, ಘಮಘಮ ಅನ್ನೋವು ಮಲ್ಲಿಗೆ ಹೂವು ಆಗ್ಬೋದು, ಸಂಪಿಗೆ ಹೂವು ಆಗ್ಬೋದು, ಇದು ಸುಗಂಧರಾಜ ಆಗ್ಬೋದು. ಈ ಥರ ಘಮಘಮ ಅನ್ನೋ ಹೂವನ್ನ ತೊಗೊಂಬಂದ್ರೂ ಅದು ಲಕ್ಷ್ಮೀ ಸ್ವರೂಪ. ಅಡಿಕೆ, ಅರಿಶಿಣದ ಕೊಂಬು, ಓವಿನ ಕಾಳು, ಸಿಹಿ ತಿಂಡಿ, ಏನಾದರೂ ಸಿಹಿ ತಿಂಡಿ ಮಕ್ಕಳಿಗೆ ಹಂಚೋ ಅಂಥದ್ದು ಅಥವಾ ಮನೆಯಲ್ಲೆಲ್ಲ ಕೂತ್ಕೊಂಡು ತಿನ್ನೋ ಅಂಥದ್ದು, ಆ ಥರ ಏನಾದರೂ ಒಂದು ಸ್ವೀಟು ಈ ಥರ ತೊಗೊಂಬಂದ್ರೂ ಅದು ಶುಭದ ಇದೇನೆ. ಇದನ್ನು ಯಾವಾಗ ತೊಗೊಂಬತ್ತೀರಾ ಅಂದರೆ ಶುಭ ಲಗ್ನ ಬೆಳಗ್ಗೆ 10:45 12:15 ಒಳಗಡೆ ನೀವು ಇದನ್ನು ಸಾಮಾನು ತಂದಿಟ್ಕೋಬೇಕು. ಸಾಮಾನು ತಗೊಂಬಂದಿಟ್ಕೊಂಡು ನೀವು ದೇವ್ರ ಪೂಜೆ ಮಾಡಿ, ಲಕ್ಷ್ಮೀ ಕುಬೇರನ ಪೂಜೆ ಮಾಡಿ ಸಂತೃಪ್ತರಾಗಿ ನಿಮ್ಮ ಮನಸ್ಸಿನಲ್ಲಿ ಏನೈತೆ ಅದನ್ನೆಲ್ಲ ನೀವು ಬೇಡ್ಕೊಂಡ್ರಿ, ನಿಮಗೆ ಶುಭ ಆಗುತ್ತೆ. ನೀವು ಮಾಡೋದ್ರಿಂದ ಒಳ್ಳೆಯದು ಆಗುತ್ತೆ, ನಮಗೆ ಮನಸ್ಸಿಗೆ ಸಮಾಧಾನವೂ ಆಗುತ್ತೆ, ಒಂಥರ ತೃಪ್ತಿ ಆಗುತ್ತೆ, ಒಂಥರ ನಿರಾಳ ಆಗುತ್ತೆ. ನಾನೆಲ್ಲ ಪೂಜೆ ಮಾಡಿದ್ನಪ್ಪ, ಸಮಾಧಾನ ಆಯಿತು ಅನ್ನೋದು ಒಂದು ನಿರಾಳ ಆಗುತ್ತೆ. ಒಂದು ಬಡವ್ರ ಬಗ್ಗರಿಗೆ ಏನಾದರೂ ಒಂದು ಪಾನಕ ಆಗಲಿ, ಒಂದು ನೀರು ಮಜ್ಜಿಗೆ ಆಗಲಿ, ಏನಾದರೂ ಒಂದು ತಿಂಡಿ ಪೊಟ್ಣಗಳಾಗಲಿ, ಒಂದು ಬಿಸ್ಕೆಟ್ ಆಗಲಿ, ಒಂದು ಬನ್ನಾಗಲಿ, ಏನಾದರೂ ಒಂದೊಂದು ಆಚೆಗಡೆ ಓಡಾಡೋ ಹುಡುಗರಿಗಾಗಲಿ, ಅಲ್ಲಿ ಬಡವ್ರಿಗೆ ಗುಡಿಸ್ಲುಗಳ ಹತ್ರ ಇರೋರಿಗಾಗಲಿ, ಕೂಲಿ ಕಾರ್ಮಿಕರಿಗಾಗಲಿ, ಒಂದು ಆಶ್ರಮಕ್ಕಾಗಲಿ, ಒಂದು ಶಿಶುವಾರಕ್ಕಾಗಲಿ, ಏನಾದರೂ ಒಂದು ನಿಮ್ಮ ಶಕ್ತಿ ಇದ್ದಷ್ಟು ಏನಾಯಿತೋ ಅದು ಒಂದು ಅರ್ಧ ಲೀಟ್ರ್ ಹಾಲು ಕೊಡ್ರಿ, ಪರವಾಗಿಲ್ಲ. ಇಷ್ಟೇ ಕೊಡಬೇಕು ಅಷ್ಟೇ ಕೊಡಬೇಕು ಅಂತ ಏನಿಲ್ಲ. ಅದೊಂದು ಕೊಟ್ಟರು ಅದಕ್ಕೇನು ಟೈಮ್ ಇಲ್ಲ, ನಿಮ್ಗೆ ಯಾವಾಗ ಬಿಡುವಾಗುತ್ತೋ ಆವಾಗ ಹೋಗಿ ಕೊಟ್ಬಿಟ್ಟು ಬರ್ಬೋದು. ನಿಮ್ಮ ಮನೆಯಲ್ಲಿ ಬೇಕಿಲ್ಲದಿದ್ದು ಬಟ್ಟೆ ಬರೆ ಏನೇನ ಇದ್ದರೆ, ಬಿಗಿಯಾಗಿರೋವು ಅಂಥವೆಲ್ಲ ಇದ್ದರೆ ಅವು ಕೂಡ ನೀವು ಆಶ್ರಮಕ್ಕೆ ಕೊಟ್ಬಿಟ್ಟು ಬರ್ಬೋದು. ಈ ಥರ ಒಂದು ಮಾಡೋದ್ರಿಂದ ಒಂದು ಥರ ಸಮಾಧಾನ ಆಗುತ್ತೆ, ತೃಪ್ತಿ ಆಗುತ್ತೆ, ಖುಷಿ ಆಗುತ್ತೆ. ಲಕ್ಷ್ಮಿ ನಮ್ಮ ಮನೆಗೆ ಆವಾಹನೆ ಮಾಡೋದಕ್ಕೆ ನಾವೊಂದು ಶುಭ ಕೋರ್ತಾ ಇದ್ದೀವಿ, ಶುಭದ ಟೈಮು ನಾವು ಕೋರ್ತಾ ಇದ್ದೀವಿ ಅಂತ ನಾವು ತಿಳ್ಕೊಂಡು ಇದನ್ನೆಲ್ಲ ನಾವು ಮಾಡೋದ್ರಿಂದ ನಮ್ಗೆ ಒಳ್ಳೆಯದಾಗುತ್ತೆ. ಎಲ್ಲರೂ ಅನುಸರಿಸ್ಕೊಂಡು ಹೋಗ್ರಿ, ನಿಮಗೆ ತುಂಬ ಒಳ್ಳೆಯದಾಗುತ್ತೆ. ಅಕ್ಷಯ ತೃತೀಯ ದಿವಸ ಕುಬೇರ ಲಕ್ಷ್ಮಿ ಇಬ್ಬರು ಸೇರಿ ನಿಮಗೆ ವರದಾನನ ಕೊಟ್ಟು ನಿಮ್ಮ ಯಶಸ್ಸನ್ನ ಕೋರಿ ನಿಮಗೆ ಎಲ್ಲ ಒಳ್ಳೆಯದಾಗಲಿ ಅಂತ ನಾನು
ಆರೋಗ್ಯ ಭಾಗ್ಯದಿಂದ ಹಿಡಿದು ಎಲ್ಲ ಪ್ರತಿಯೊಂದು ವಿದ್ಯೆ, ಅಷ್ಟೈಶ್ವರ್ಯ, ಸಕಲ ಸಂಪತ್ತು ಎಲ್ಲವನ್ನು ಧನಧಾನ್ಯ ಎಲ್ಲನೂ ಕೊಟ್ಟು ಕಾಪಾಡಲಿ ಅಂತ ಆ ದೇವರಲ್ಲಿ ನಾನು ಪ್ರಾರ್ಥಿಸ್ಕೊಂಡು ಈ ವಿಡಿಯೋನ ನಿಮಗೆಲ್ಲರಿಗೂ ತಲುಪಿಸ್ತಾ ಇದ್ದೀನಿ. ನಿಮ್ಮ ಅನಿಸಿಕೆಗಳನ್ನ, ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿದ್ರೆ ನಾವು ಮತ್ತೊಂದು ವಿಡಿಯೋನ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ನಮಸ್ಕಾರ.